ನಮ್ಮ ರಾಜ್ಯಪಾಲರಿಗೂ ರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಜೋರಾಗಿ ಸಾಗ್ತಾ ಇದೆ. ರಾಜ್ಯಪಾಲರಿಗೆ ಯಾರೆಲ್ಲ ಬಂದು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡ್ತಾ ಇದ್ದಾರೋ ಆ ದೂರುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪದೇ ಪದೇ ಸರ್ಕಾರದಿಂದ ಸ್ಪಷ್ಟನೆಯನ್ನು ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಈ ರೀತಿಯಾಗಿ ಸ್ಪಷ್ಟನೆ ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಸರ್ಕಾರ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ರೀತಿಯಂಥ ಕಿರಿಕಿರಿಯನ್ನು ಅನುಭವಿಸ್ತಾ ಇದೆ ಸರ್ಕಾರವೂ ಕೂಡ. ಹೀಗಾಗಿ ಸರ್ಕಾರ ಈ ಕಿರಿಕಿರಿಯ ನಡುವೆನೇ ಗವರ್ನರ್ ವಿರುದ್ಧ ಮತ್ತೊಂದು ಸ್ವರೂಪದ ಸಂಘರ್ಷವನ್ನು ಮುಂದುವರಿಸುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಅದು ಏನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಜ್ಯ ರಾಜಕಾರಣದಲ್ಲಿ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಸಂಘರ್ಷ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಪ್ರತಿನಿತ್ಯವೂ ಕೂಡ ಒಂದೊಂದು ವಿವರಣೆಯನ್ನು ಕೇಳಿ ರಾಜ್ಯಪಾಲರು ಪತ್ರವನ್ನು ಬರಿತಾ ಇದ್ದಾರೆ. ಸಂಪುಟ ಸಭೆ ನಿರ್ಣಯವನ್ನು ಕೂಡ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋದು ನಡೀತಾ ಇದೆ. ಪ್ರತಿನಿತ್ಯವೂ ಕೂಡ ಒಂದೊಂದು ವಿವರಣೆಯನ್ನು ಕೇಳಿ ರಾಜ್ಯಪಾಲರು ಪತ್ರದ ಮೇಲೆ ಪತ್ರವನ್ನು ಬರಿತಾ ಇದ್ದಾರೆ. ಗವರ್ನರ್ ಅವರು ಬರಿತಾ ಇರುವಂತಹ ಈ ಪತ್ರಗಳಿಗೆ ಉತ್ತರವನ್ನು ಕೊಡಲೇಬೇಕಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದೆ. ಅಂದರೆ ಸರ್ಕಾರ ಅಂದರೆ ಸರ್ಕಾರದ ಸಚಿವರುಗಳು ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅವರ ಪ್ರಕಾರ ರಾಜ್ಯಪಾಲರ ಪತ್ರಕ್ಕೆ ಇರುವಂತಹ ಗೌರವ ಎಂಥದ್ದು, ಯಾವ ಸ್ವರೂಪದಲ್ಲಿ ಅದನ್ನು ಪರಿಗಣಿಸುತ್ತೆ ಸರ್ಕಾರ? ಯಾಕಂದರೆ ಗವರ್ನರ್ ಅಂದರೆ ಸರ್ಕಾರದ ಹೆಡ್, ಅವರು ರಾಜ್ಯದ ಪ್ರಥಮ ಪ್ರಜೆಯವರು. ರಾಜ್ಯಪಾಲರ ಆದೇಶಾನುಸಾರನೇ ಸರ್ಕಾರದ ಎಲ್ಲವೂ ಕೂಡ ಯಾವುದೇ ನಿರ್ಧಾರ, ನೀತಿ, ನಿಯಮ, ನಿರ್ಧಾರಗಳು, ಆದೇಶಗಳು ಇವೆಲ್ಲವೂ ಕೂಡ ಹೊರಡುವಂಥದ್ದು ರಾಜ್ಯಪಾಲರ ಆದೇಶಾನುಸಾರ ಅನ್ನುವಂಥದ್ರ ಮೂಲಕವಾಗಿ. ಆದರೆ ಈಗ ರಾಜ್ಯಪಾಲರ ಆದೇಶಗಳ ಪತ್ರಗಳ ಕಿಮ್ಮತ್ತು ಎಂಥದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಗವರ್ನರ್ ಮತ್ತು ಗವರ್ನಮೆಂಟ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಸ್ವರೂಪ ಹೇಗಿದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಪ್ರಾಸಿಕ್ಯೂಷನ್ ಅಲ್ಲದೇ ಬಹಳಷ್ಟು ಬೆಳವಣಿಗೆಗಳು ಇಲ್ಲಿ ಸಾಗ್ತಾ ಇದ್ದಾವೆ. ಅದರಲ್ಲೂ ಮೂಡಾ ಸೈಟ್ ಹಂಚಿಕೆಯ ಅಕ್ರಮದ ಆರೋಪ, ಇದು ಬಹಳ ಮುಖ್ಯವಾಗಿ ಸಂಘರ್ಷವನ್ನು ತಂದು ನಿಂತಿರುವಂಥ ಕೀ ಪಾಯಿಂಟ್. ಇದು ಈ ಒಂದು ಕಾರಣಕ್ಕಾಗಿಯೇ ಸರ್ಕಾರ ವರ್ಸಸ್ ರಾಜ್ಯಪಾಲ, ರಾಜಭವನ ವರ್ಸಸ್ ವಿಧಾನಸೌಧ ಅನ್ನುವಂಥ ಸಂಘರ್ಷ ಶುರುವಾಗಿದೆ. ಮೂಡಾ ಸೈಟ್ ಹಂಚಿಕೆಯ ಅಕ್ರಮ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ, ಅವರ ಪತ್ನಿಯ ವಿರುದ್ಧ ಇರುವಂಥದ್ದು. ಇನ್ನು ವರುಣ, ಶ್ರೀರಂಗಪಟ್ಟಣ ಕ್ಷೇತ್ರಗಳ ಅಭಿವೃದ್ಧಿಗೆ ಮೂಡಾದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮತ್ತೊಂದು ದೂರು ರಾಜ್ಯಪಾಲರಿಗೆ ಹೋಗಿದೆ. ಆ ದೂರಿನ ಆಧಾರದ ಮೇಲೂ ಕೂಡ ಸರ್ಕಾರದ ವಿವರಣೆಯನ್ನು ಕೇಳಿದ್ದಾರೆ ಮಾನ್ಯ ರಾಜ್ಯಪಾಲರು. ಆ ಮೂಲಕ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದಾದ ನಂತರ ಇನ್ನೂ ಒಂದು ಬಹಳ ಮುಖ್ಯವಾಗಿರುವಂಥ ಅಂಶ, ಕುಮಾರಸ್ವಾಮಿ, ನಿರಾಣಿ, ಜೊಲ್ಲೆ ವಿಚಾರದಲ್ಲಿ ಲೋಕಾಯುಕ್ತ ಮಾಹಿತಿ ಲೀಕ್ ಆಗಿದೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಲೋಕಾಯುಕ್ತ ಮಾಹಿತಿ ಲೀಕ್ ಆಗಿದೆ. ಜೊತೆಗೆ ನಿರಾಣಿ ಮತ್ತು ಜೊಲ್ಲೆ ವಿಚಾರದಲ್ಲಿ ಕ್ಯಾಬಿನೆಟ್ನ ನಿರ್ಧಾರಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಂಶಗಳು, ಇಲ್ಲಿ ಮಾಹಿತಿ ಲೀಕ್ ಆಗಿದೆ ಅಥವಾ ಮಾಹಿತಿ ಸೋರಿಕೆ ಆಗಿರುವಂತಹ ಮಾಹಿತಿಗೂ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಹೆಂಗಾಯಿತು ಅನ್ನುವಂಥ ಪ್ರಶ್ನೆಗಳನ್ನು ರಾಜ್ಯಪಾಲರು ಕೇಳಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಂದ. ಇದಲ್ಲದೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ರೀಡು ವರದಿ, ಈ ಒಂದು ರೀಡು ವರದಿಯನ್ನ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕೆಂಪಣ್ಣ ಆಯೋಗದ ತನಿಖೆ ಕೂಡ ನಡೆದಿದೆ. ಸರ್ಕಾರ ಆ ವರದಿಯನ್ನು ಹಾಗೆ ಇಟ್ಕೊಂಡು ಕುಳಿತಿದೆ ಅನ್ನುವಂಥ ಒಂದು ಅಂಶ ಇದೆ. ರೀಡುಗೆ ಸಂಬಂಧಪಟ್ಟಂತಹ ವರದಿ, ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆಪಾದನೆಗಳು, ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೂಡ ಕೇಳಿದ್ದಾರೆ. ಇನ್ನು ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ನಿವೇಶನ ಹಂಚಿಕೆ ಮಾಡಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್, ಇದರಲ್ಲಿ ಬಹಳ ಮುಖ್ಯವಾಗಿ ಸಿಎ ನಿವೇಶನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಅವರ ಹೆಸರಿನಲ್ಲಿ ಈ ರೀತಿಯಾದಂತಹ ಒಂದು ಟ್ರಸ್ಟ್ಗೆ ನಿವೇಶನವನ್ನು ನೀಡಲಾಗಿತ್ತು ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಈ ವಿಚಾರಕ್ಕೂ ಕೂಡ ಸರ್ಕಾರದಿಂದ ಅವರು ಮಾಹಿತಿಯನ್ನು ಕೇಳಿದ್ದಾರೆ. ಹೆಂಗೆ ಕೊಟ್ರಿ, ಯಾಕೆ ಕೊಟ್ರಿ ಅನ್ನೋಂಥ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ರೀಡು ರಿಪೋರ್ಟ್ ಏನು ಅನ್ನೋಂಥ ನೋಡ್ತಾ ಹೋದರೆ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರೀಡು ಆರೋಪ ಕೇಳಿ ಬಂದಿತ್ತು. ಅಂದರೆ ಅರ್ಕಾವತಿಯಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿತ್ತು BDA ಆಲ್ರೆಡಿ. ಶಿವರಾಮ್ ಕಾರಂತ ಬಡಾವಣೆ ಮತ್ತು ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವರು ಸರ್ಕಾರದ ಕಡೆಯಿಂದ BDA ಕಡೆಯಿಂದ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳಲಾಗಿತ್ತು. ಸ್ವಾಧೀನಪಡಿಸ್ಕೊಂಡಿರುವಂತಹ ಭೂಮಿಯನ್ನು BDA ಅರ್ಕಾವತಿ ಬಡಾವಣೆಗಾಗಿ ಭೂ ಸ್ವಾಧೀನವನ್ನು ಮಾಡ್ಕೊಂಡಿತ್ತಲ್ಲ, ಈ ಸ್ವಾಧೀನಪಡಿಸ್ಕೊಂಡಂತಹ ಭೂಮಿಯನ್ನು ವಿಶೇಷವಾಗಿ 2010ವರೆಗೂ ಕೂಡ
ಹಲವು ಪ್ರಕರಣಗಳಲ್ಲಿ ಡಿನೋಟಿಫೈ ಮಾಡಲಾಗಿತ್ತು. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಧರ್ಮಸಿಂಗ್, ಕುಮಾರಸ್ವಾಮಿ, ನಂತರ ಬಂದಂತಹ ಯಡಿಯೂರಪ್ಪನವರಿಗೂ ಕೂಡ ಬಹಳಷ್ಟು ಡಿನೋಟಿಫಿಕೇಶನ್ ಆಯಿತು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ರೀಡೂ ಮಾಡಿದ್ರು ಅಂತ ಹೇಳಿ, ಅಂದ್ರೆ ಡೈರೆಕ್ಟ್ ಆಗಿ ಡಿನೋಟಿಫಿಕೇಶನ್ ಮಾಡಲಿಲ್ಲ, ಬದಲಿಗೆ 541 ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಿದಂತಹ ಭೂಮಿಗೆ ಸಂಬಂಧಪಟ್ಟಂತೆ ರೀಡೂ ಮಾಡಿದ್ರು ಅಂತ ಹೇಳಿ ಒಂದು ಹೊಸ ಟರ್ಮ್ ಅನ್ನಲ್ಲಿ ಬಳಕೆ ಮಾಡಿಕೊಂಡಿದ್ರು. ರೀಡು ಅಂತ ಹೇಳಿ ಮಾಡಿದ್ರು. ಕೋರ್ಟ್ ಸೂಚನೆಯಂತೆ ರೀಡು ಮಾಡಲಾಗಿದೆ ಅನ್ನುವಂಥ ಸಮರ್ಥನೆಯನ್ನ ಸರ್ಕಾರ ಕೊಟ್ಟಿತ್ತು. ಅಂದ್ರೆ ಒಂದು ಕಡೆಯಲ್ಲಿ ಕೋರ್ಟ್ ಈ ಒಂದು ಬಡಾವಣೆಗೆ ಸಂಬಂಧಪಟ್ಟಂತೆ ಡಿನೋಟಿಫಿಕೇಶನ್ ಮಾಡುವಂತಹ ಅವಕಾಶಗಳನ್ನು ಮತ್ತು ಜಿ ಕೆಟಗರಿ ಸೈಟ್ಗಳ ಹಂಚಿಕೆಯ ವಿಚಾರಗಳಲ್ಲೂ ಕೂಡ ನಿರ್ದಿಷ್ಟವಾದ ಸೂಚನೆಯನ್ನ ಸರ್ಕಾರಗಳಿಗೆ ಕೊಟ್ಟಿತ್ತು. ಇದೇ ಸಮಯದಲ್ಲಿ ರೀಡು ಮಾಡಲಾಗಿತ್ತು. ರೀಡು ಅನ್ನು ಮಾಡಿರುವಂಥದ್ದು 541 ಎಕರೆಯನ್ನು ರೀಡು ಮಾಡಿರುವಂಥದ್ದು. ಅಂದ್ರೆ ರೀಡು ಅಂದ್ರೆ ಮತ್ತೊಂದು ವಿಧದಲ್ಲಿ ಅದು ಡಿನೋಟಿಫಿಕೇಶನ್. ಇದು ಸಾವಿರಾರು ಕೋಟಿ ರೂಪಾಯಿ ಅಕ್ರಮವಾಗಿ ಇದಕ್ಕಾಗಿ ಪಡ್ಕೊಳ್ಳಲಾಗಿದೆ. ಯಾಕಂದ್ರೆ 541 ಎಕರೆ ಅಂದ್ರೆ ಇದು ಕಡಿಮೆ ಜಮೀನಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಜಮೀನಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅಕ್ರಮವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ಇತ್ತು. ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರ ಸರ್ಕಾರನೇ ನ್ಯಾಯಮೂರ್ತಿ HS ಕೆಂಪಣ್ಣ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ನಡೆಸಿತು. ಒಂದು ತನಿಖಾ ಆಯೋಗವನ್ನು ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನು ಹೊರಡಿಸಿತು. ಅದರ ಪ್ರಕಾರವಾಗಿ ನ್ಯಾಯಮೂರ್ತಿ HC ಕೆಂಪಣ್ಣ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗಿದೆ. ಆದರೆ 4 ಸಂಪುಟಗಳಲ್ಲಿ 1861 ಪುಟಗಳ ವಿಚಾರಣಾ ವರದಿಯನ್ನು, ತನಿಖಾ ವರದಿಯನ್ನು, ನ್ಯಾಯಾಂಗ ತನಿಖೆಯನ್ನು ಮುಗಿಸಿರುವಂತಹ ನ್ಯಾಯಮೂರ್ತಿ HS ಕೆಂಪಣ್ಣ ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಆದರೆ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದೇ ಇರಲಿಲ್ಲ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ. ಅಂದ್ರೆ ಇದನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ, ಇದನ್ನು ಚರ್ಚೆ ನಡೆಸಿಲ್ಲ, ಇದರ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಅಧಿವೇಶನದಲ್ಲಿ ಚರ್ಚೆಯೂ ಆಗಿಲ್ಲ, ಮಂಡನೆಯೂ ಕೂಡ ಆಗಿಲ್ಲ. ಇದುವರೆಗೂ ಕೂಡ ಕೆಂಪಣ್ಣ ಆಯೋಗದ ವರದಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನ್ಯಾಯಾಂಗ ತನಿಖೆ ನಡೆಸಲಾಗಿದೆ. ಅಕ್ರಮ ಆಗಿದೆಯಾ, ಯಾವ ಸ್ವರೂಪದ ಅಕ್ರಮ ಆಗಿದೆ, ಸಿದ್ದರಾಮಯ್ಯನವರ ಪಾತ್ರ ಏನು, ಸಿದ್ದರಾಮಯ್ಯನವರ ಸರ್ಕಾರದ ಪಾತ್ರ ಏನು, ಅಲ್ಲಿದ್ದಂಥ ಮಂತ್ರಿಗಳ ಪಾತ್ರ ಏನು, ಇದ್ಯಾವುದು ಕೂಡ ಇತ್ಯರ್ಥ ಆಗಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೀಡುಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಹಾಕಿರುವಂತಹ ಒಂದು ಸಹಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮತ್ತೊಂದು ವರದಿಯನ್ನು ಕೇಳಿದಾರಂತೆ ಸರ್ಕಾರದಿಂದ. ಇದ್ಯಾಕೆ ಹಿಂಗೆ, ಸಿದ್ದರಾಮಯ್ಯನವರು ಹಿಂಗೆ ಸೈನ್ ಹಾಕಿದ್ದು ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು. ಇದುವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಲೆಟರ್ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಆದರೆ ಸಿದ್ದರಾಮಯ್ಯನವರು ಅದನ್ನು ದೃಢಪಡಿಸಿದ್ದಾರೆ. ನಾನು ಇಂಗ್ಲೀಷಲ್ಲಾದರೂ ಸೈನ್ ಹಾಕ್ತೀನಿ, ಕನ್ನಡದಲ್ಲಾದರೂ ಸೈನ್ ಹಾಕ್ತೀನಿ, ಕನ್ನಡದಲ್ಲಿ ಬಂದಿರೋ ಕಡತಕ್ಕೆ ಕನ್ನಡದಲ್ಲಿ ಸೈನ್ ಹಾಕ್ತೀನಿ, ಇಂಗ್ಲೀಷಲ್ಲಿ ಬಂದಿರೋ ಕಡತಕ್ಕೆ ಇಂಗ್ಲೀಷಲ್ಲಿ ಸೈನ್ ಹಾಕ್ತೀನಿ ಅನ್ನೋಂಥ ಸಮರ್ಥನೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ರೆ, ಸಚಿವರುಗಳು ಹೇಳ್ತಾ ಇದ್ದಾರೆ ಗವರ್ನರ್ ಕಳಿಸಿದಕ್ಕೆಲ್ಲದಕ್ಕೂ ಕೂಡ ಅವ್ರು ಕೇಳಿದ ಎಲ್ಲದಕ್ಕೂ ಉತ್ತರ ಕೊಡ್ತಾ ಕೂತ್ಕೊಳ್ಬೇಕು ಅಂತೇಳಿ ಇಲ್ಲ ಅನ್ನುವಂಥ ಸಮರ್ಥನೆಯನ್ನ ಸರ್ಕಾರದ ಸಚಿವರು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತು, ಪರಮೇಶ್ವರ್ ಅವರ ಮಾತು, MB ಪಾಟೀಲ್ರ ಮಾತನ್ನು ನಿಮಗೆ ತೋರಿಸ್ತೀನಿ. ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಈಗ ಅವನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನೆ, ಸುಮ್ಮನೆ ನಿಮ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟವನೆ ಅಂತಂದ್ರೆ ನಮ್ಮ ಮೈಸೂರಿನವರು ಅವ್ರು ಯಾವಾಗ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ಟು ಅದಕ್ಕೆ ಎನ್ಕ್ವೈರಿ ಮಾಡಿ ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದೇನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ. ಅದರಿಂದ ರೆಸ್ಟ್ರೆಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಯಾವುದನ್ನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗಿ ಉತ್ತರ ಕೊಡ್ತೇವೆ. ಯಾವುದನ್ನು ಉತ್ತರ ಕೊಡಬಾರ್ದು, ಅದು ಅನಿವಾರ್ಯತೆ ಇಲ್ಲದೆ ಇದ್ದರೆ ಉತ್ತರ ಕೊಡೋದಿಲ್ಲ. ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ವಿಲ್ ನಾಟ್ ರಿಪ್ಲೈ. ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ. ಯಾವುದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಡಿಫೈನ್ಡ್ ಇದೆ, ಅದ್ರ ಬಗ್ಗೆ ಕೊಡ್ತೇವೆ. ಗೊತ್ತಿಲ್ಲ, ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅವಶ್ಯಕತೆ ಬಂದರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯಪಾಲ ನಾನು ಇನ್ನೇನು ಹೇಳಿದ್ದೀನಿ ವಿಜಯಪುರದಲ್ಲಿ, ಇನ್ಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ, ಎಲ್ಲರೂ ಸೀದಾ ಹೋಗಿ ರಾಜ್ಯಪಾಲರಿಗೆ ಡೈರೆಕ್ಟಾಗಿ ಅರ್ಜಿ ಕೊಡೋದು ಏನ್ರಿ. ಆಮೇಲೆ ಲೋಕಾಯುಕ್ತರು ಬೇಕಾಗಿಲ್ಲ, ಬೇರೆ ಯಾವ ಏಜೆನ್ಸಿಗಳೂ ಬೇಕಾಗಿಲ್ಲ. ಈ ರೀತಿ ರಾಜ್ಯಪಾಲರು ನಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾದಂಥ ಚಿಂತನೆ ಮಾಡ್ತೇವೆ. ನೋಡಿ, ನನ್ನ ವಿರುದ್ಧ ಯಾವುದೂ ದೂರು ಪ್ರಶ್ನೆನೇ ಬರೋದಿಲ್ಲ. ನಂದು ನಿಮ್ಗೆ 2 ಗಂಟೆಗಳ ಕಾಲ ಅವತ್ತೆಲ್ಲಾನು ಕೊಟ್ಟಿದ್ದೀನಿ ಏನ್ರಿ, ಸುದೀರ್ಘವಾಗಿ ಕೊಟ್ಟಿದ್ದೀನಿ. ಅದೇ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಈಗ BJP ಅವರು ಏನು ಕೊಡ್ತಾರೆ
ಅದೆಲ್ಲವನ್ನ CS ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಇದನ್ನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದಿಶೆಯಲ್ಲಿ ಅವಶ್ಯಕತೆ ಬಿದ್ದರೆ ಕ್ಯಾಬಿನೆಟ್ನಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ತಾರೆ. ಇಲ್ಲಿ ಒಂದ್ ಕಡೆಯಲ್ಲಿ ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ರಾಜ್ಯಪಾಲರ ವಿಚಾರದಲ್ಲಿ ಸರ್ಕಾರದ ಸಚಿವರುಗಳು ಮುಖ್ಯಮಂತ್ರಿಯವರು ಕೂಡ ಮಾತನಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಪ್ರತಿಪಕ್ಷಗಳವರನ್ನ ಪ್ರಶ್ನಿಸಿದ್ದಾರೆ. ಈಗ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಬಿಜೆಪಿಯವರು ಪತ್ರ ಬರೆದಿದ್ದಾರಲ್ಲ, ನೀವು 4 ವರ್ಷ ಅಧಿಕಾರದಲ್ಲಿದ್ರಿ, ಯಾಕೆ ನೀವು ಪತ್ರ ಬರೀಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಹೌದು ಓಕೆ, ನಾವು ಬಿಜೆಪಿಯವರು ಮಾಡಲಿಲ್ಲ, ಬಿಜೆಪಿಯವರು ಪತ್ರ ಬರೀಲಿಲ್ಲ, ಆದರೆ ನಿಮಗೆ ಭಯ ಯಾಕೆ, ನೀವೇ ಈಗ ಅದನ್ನು ಮಾಡಿಸ್ಬೋದಲ್ಲ, ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವಂತಹ ವರದಿ ಇದೆಯಲ್ಲ ಅದನ್ನು ಟೇಬಲ್ ಮಾಡಬಹುದಲ್ಲ ಅನ್ನುವಂಥ ಸವಾಲನ್ನು ಬಿಜೆಪಿ ನಾಯಕ CT ರವಿ ಅವರು ಹಾಕಿದ್ದಾರೆ. 4 ವರ್ಷ ಇದ್ರಲ್ರಿ, ಈಗ CT ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ, ಮಾಡಿ ಅಂತ ಹೇಳಿದೆ. ಕೇಶವನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ ಇವೆಲ್ಲ ನೋಡಬೇಕು, ನೋಡ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ಮಾಡ್ಬೋದಾಗಿತ್ತು, ತಪ್ಪಾಗಿದೆ. ಸಿದ್ದರಾಮಯ್ಯನವರೇ, ನೀವು ಟೇಬಲ್ ಮಾಡಿ. BJPಯವರು ಮಾಡಲಿಲ್ಲ, ಅವರು ನಿಮ್ಮದು ಅವ್ರದ್ದು ಏನಿತ್ತೋ ಗೊತ್ತಿಲ್ಲ, ಮಾಡಿಲ್ಲ, ಈಗ ಮಾಡಿ. ನೀವು ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡೋದ್ರಿಂದ ಏನಾದ್ರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತಾ? ಯಾರ ರಕ್ಷಣೆ ಮಾಡೋಕ್ಕೋಸ್ಕರ ಅದನ್ನು ಟೇಬಲ್ ಮಾಡ್ತಿಲ್ಲ? ಏನು ಭಯ? ಇಲ್ಲಿ ಒಂದು ಕಡೆಯಲ್ಲಿ ಈ ರೀತಿಯಾದಂತಹ ಮಾತಿನ ಸಮರ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಂಘರ್ಷಕ್ಕೂ ಕೂಡ ಸಜ್ಜಾಗ್ತಾ ಇದೆ ಕಾಂಗ್ರೆಸ್. ಸರ್ಕಾರ ರಾಜ್ಯಪಾಲರ ವಿಚಾರದಲ್ಲಿ ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ, ಸಹಿಸಿಕೊಳ್ಳುವಷ್ಟು ಸಹಿಸಿಕೊಳ್ಳಬಹುದು, ಇನ್ನು ಮುಂದೆ ಸುಮ್ಮನೆ ಕೂರೋದಕ್ಕೆ ಆಗುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ. ಹಾಗಾದ್ರೆ ಸರ್ಕಾರ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಸರ್ಕಾರದವರು ಅನ್ನೋದು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ದೆಹಲಿ, ಕೇರಳ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಸಂಘಟಿಸುವಂಥದ್ದು ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಪ್ಲಾನ್. ಅಫ್ಕೋರ್ಸ್ ರಾಜ್ಯಪಾಲರು ಕೂಡ ಇದನ್ನ ನಿರೀಕ್ಷೆ ಮಾಡಿರ್ತಾರೆ, ಅವರು ಬಯಸ್ತಾನೂ ಇರಬಹುದು. ನೀವು ನೋಡೋಣ ಅದೇನು ಮಾಡ್ತೀರಿ ನೋಡೋಣ ಅನ್ನುವಂಥದ್ರಲ್ಲಿ ರಾಜ್ಯಪಾಲರು ಕೂಡ ನಿರೀಕ್ಷೆ ಮಾಡಬಹುದು. ಶಾಸಕರ ಸಭೆ ಕರೆದು ಒಗ್ಗಟ್ಟಿನ ಹೋರಾಟದ ತಂತ್ರವನ್ನು ರೂಪಿಸುವಂಥದ್ದು ಈಗ ಸಿದ್ದರಾಮಯ್ಯನವರು ಮುಂದಿರುವ ಬಹಳ ಪ್ರಮುಖವಾಗಿರುವಂತಹ ಆಯ್ಕೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಶಾಸಕರ ಸಭೆ ಕರಿತೀರಿ, ನಂತರ ನಿರ್ಧಾರ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯದ ಮೂಲಕವೂ ಕೂಡ ರಾಜ್ಯಪಾಲರ ವಿರುದ್ಧ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ರೀತಿಯಂತ ಒತ್ತಡಕ್ಕೆಲ್ಲ ರಾಜ್ಯಪಾಲರು ಎಷ್ಟು ಗೌರವವನ್ನು ಕೊಡ್ತಾರೆ, ಯಾವ ಸ್ವರೂಪದಲ್ಲಿ ಅದನ್ನು ಪರಿಗಣಿಸ್ತಾರೆ ಅನ್ನೋದರ ಮೇಲುಗಡೆ ಇವರ ಒತ್ತಡದ ಪರಿಣಾಮ ನಿರ್ಧಾರ ಆಗುತ್ತೆ. ಕೆಲ ವಿಚಾರಕ್ಕೆ ಉತ್ತರಗಳನ್ನೇ ನೀಡದೆ ಸಡ್ಡು ಹೊಡೆಯುವಂತಹ ತಂತ್ರಗಾರಿಕೆಯನ್ನು ಕೂಡ ಸರ್ಕಾರ ಮಾಡಿದೆ. ಯಾಕಂದ್ರೆ ರಾಜ್ಯಪಾಲರು ಕಳಿಸಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ ಅನ್ನುವಂತಹ ಮಾತನ್ನ ಆಲ್ರೆಡಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಸ್ವರೂಪದಲ್ಲಿ ಸಡ್ಡು ಹೊಡೆಯುವಂತಹ ಒಂದು ಪ್ಲಾನ್ ಅನ್ನು ಕೂಡ ಸರ್ಕಾರ ಮಾಡದಂಗೆ ಕಾಣ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಪ್ರತಿಭಟನೆಯನ್ನು ಮಾಡಿ ಸಂದೇಶ ರವಾನೆಯನ್ನು ಮಾಡಬಹುದು. ಆದರೆ ಒಂದು ಸರ್ಕಾರದ, ಚುನಾಯಿತ ಸರ್ಕಾರದ ಕತ್ತು ಹಿಸುಕುವಂತಹ ಪ್ರಯತ್ನವನ್ನ ರಾಜ್ಯಪಾಲರ ಮೂಲಕವಾಗಿ ಕೇಂದ್ರದವರು ಮಾಡ್ತಾ ಇದ್ದಾರೆ ಅನ್ನುವ ಸ್ವರೂಪದಲ್ಲಿ ಒಂದು ದೊಡ್ಡ ಹೋರಾಟವನ್ನು ದೆಹಲಿ ಮಟ್ಟದಲ್ಲೂ ಕೂಡ ಮಾಡಬಹುದು. ಆ ಮೂಲಕ ಒಂದು ಸಂದೇಶವನ್ನು, ರಾಜಕೀಯವಾದಂತಹ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಬಹುದು. ಇದಷ್ಟೇ ಅಲ್ಲದೆ ರಾಷ್ಟ್ರಪತಿಗೂ ಕೂಡ ದೂರು ಕೊಡುವುದರ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬಹುದು. ರಾಷ್ಟ್ರಪತಿಯವರಿಗೂ ಕೂಡ ದೂರು ಕೊಟ್ಟು, ನೋಡಿ ನಿಮ್ಮ ಪ್ರತಿನಿಧಿಯಾಗಿರುವಂತಹ ರಾಜ್ಯಪಾಲರು ನಮಗೆ ಸರ್ಕಾರವನ್ನು ನಡೆಸೋದಕ್ಕೆ ಬಿಡ್ತಾ ಇಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅವರು ಪತ್ರ ಬರಿತಾ ಇದ್ದಾರೆ, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಹಿಂಗಿದ್ರೆ ನಾವು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರಪತಿಯವರಿಗೂ ಕೂಡ ದೂರು ಕೊಡಬಹುದು ರಾಜ್ಯಪಾಲರ ವಿರುದ್ಧ. ಇನ್ನು ಬಿಜೆಪಿಯೇತರ ಸರ್ಕಾರಗಳೇ ಟಾರ್ಗೆಟ್ ಅನ್ನುವಂಥದನ್ನ ಬಿಂಬಿಸುವಂತಹ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದುವರಿಸಬಹುದು. ಬಿಜೆಪಿಯೇತರ ಸರ್ಕಾರಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ರಾಜ್ಯಪಾಲರ ಮೂಲಕವಾಗಿ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಬಹುದು. ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಸರ್ಕಾರದ ಕಡೆಯಿಂದ. ಹೀಗೆ ರಾಜ್ಯದಲ್ಲಿ ಸದ್ಯಕ್ಕಂತೂ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದ್ರೆ, ಒಂದು ಕಡೆಯಲ್ಲಿ ಸರ್ಕಾರ ಯಾವ ಸ್ವರೂಪದಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾ ಇದೆ ಮತ್ತು ಸರ್ಕಾರ ಎದುರಿಸ್ತಾ ಇರುವಂತಹ ಆರೋಪಗಳು ಒಂದು ಭಾಗ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರು ತಮ್ಮ ಮುಂದೆ ಬಂದು
ಬರುವಂತಹ ಅಥವಾ ತಮ್ಮ ಟೇಬಲ್ಗೆ ಬಂದು ತಲುಪುವಂತಹ ಯಾವುದೇ ದೂರಿನ ಪತ್ರವನ್ನು ನಿರಾಶೆ ಮಾಡ್ತಾ ಇಲ್ಲ ಅವರು. ಅದ್ಯಾವುದೂ ಕೂಡ ರಿಜೆಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಬಂದಿರುವಂತಹ ಪತ್ರಗಳ ವಿಚಾರದಲ್ಲಿ ಭಾಳ ಪರ್ಟಿಕ್ಯುಲರ್ ಆಗಿ ಆ್ಯಕ್ಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅಟ್ಲೀಸ್ಟ್ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ, ಮುಖ್ಯ ಕಾರ್ಯದರ್ಶಿಯವರಿಂದ ಕೇಳ್ತಾ ಇದ್ದಾರೆ, ಯಾಕೆ ಹಿಂಗೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನನಗೆ ಇದಕ್ಕೆ ವರದಿ ಕೊಡಿ ಅನ್ನುವಂತಹ ನಿರ್ದೇಶನವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ರಾಜಭವನ ಸದ್ಯಕ್ಕೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂಥ ಏಜೆನ್ಸಿ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ರಾಜಭವನ. ಹೀಗಾಗಿ ರಾಜಭವನ ಮತ್ತು ಸರ್ಕಾರದ ನಡುವೆ ನಡೀತಾ ಇರುವಂತಹ ಸಂಘರ್ಷ ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕು.